ದುಡ್ಡು ಇಸ್ಕೊಂಡಿದ್ದಾರೆ. ಕೆಪಿಎಸ್ಸಿ ಚೇರ್ಮನ್ ತನ್ನ ಸ್ವಂತ ಮಗಳನ್ನ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಸ್ವಂತ ಮಗಳನ್ನ ಇನ್ಕಮ್ ಅವ್ರದ್ದು 40 ಲಕ್ಷಕ್ಕೂ ಜಾಸ್ತಿ ಇದೆ. 40,000 ವೈದ್ಯಕೀಯ ಇದರಲ್ಲಿ ಸಹ ಸಂಬಂಧಿಕರು ಕೆಪಿಎಸ್ಸಿ ಮಾಜಿ ಅಧ್ಯಕ್ಷರು ಸಂಬಂಧಿಕರು ಸಹ ಆಯ್ಕೆ ಆಗಿದ್ದಾರೆ ಅಂತ 456 ಮಾರ್ಕ್ಸ್ ಬಂದಿದೆ ಸರ್. ಎಲ್ಲಿಂದ ಬರಕ್ ಸಾಧ್ಯ? 300 ಮಾರ್ಕ್ಸ್ ಕ್ವಾಲಿಫೈಡ್ ಹಾಕಾಗಲ್ಲ ಅವ್ರ ಯೋಗ್ಯತೆಗೆ. 210 ಮಾರ್ಕ್ಸ್ ಕ್ವಾಲಿಫೈಡ್ ಮಾರ್ಕ್ಸ್ 35% ಅಂತಂದ್ರೆ 210 ಮಾರ್ಕ್ಸ್ ತಗೊಳಕ್ಕಾಗಲ್ಲ. 600ಕ್ಕೆ ಇವತ್ತು ಇವರು 450, 460, 490 ಮಾರ್ಕ್ಸ್ ತಗೊಂತಾ ಇದಾರೆ ಅಂತ ಹೆಂಗ್ ಸಾಧ್ಯ ಸರ್ ಇದು? ಈ ಬಗ್ಗೆ ಕೆಪಿಎಸ್ಸಿ ದೂರ ನೀಡಿದ್ರೆ ಹಿಂದೆ ಏನಾದ್ರು ತಾವು? ಸರ್ ದೂರ ನೀಡಿದೀನಿ, ಇಲ್ಲೂ ಕೂಡ FIR ಮಾಡಿಸಿದೀನಿ. ಹಿಂದೆ ಕೆಪಿಎಸ್ಸಿ ಸಾಕಷ್ಟು ಬಾರಿ ಕೇಳಿದೀವಿ, ನಮಗೆ ಡಾಕ್ಯುಮೆಂಟ್ಸ್ ಕೊಡಿ, ಎವಿಡೆನ್ಸ್ ಕೊಡಿ ಅಂತ ಹೇಳ್ತಾರೆ. ಇದೆಲ್ಲ ಡಾಕ್ಯುಮೆಂಟ್ಸ್ ಅಲ್ದಿರೋ ಎವಿಡೆನ್ಸ್ ಮತ್ತೆ ಇನ್ನೇನ್ ಬೇಕು ಸರ್? ಇದು ಪಕ್ಕದಲ್ಲಿ ಕ್ಯಾಂಡಿಡೇಟ್ಸ್ ಕುತ್ಕೊಂಡು ಪಕ್ಕದಲ್ಲಿ ಇರೋ ಖಾಲಿ ಪೇಪರ್ ಕೊಟ್ಬಿಟ್ಟು ಬಂದಿದ್ದಾರೆ. OMR ಶೀಟ್ಸ್ ಖಾಲಿ ಕೊಟ್ಬಿಟ್ಟು ಬಂದಿರ್ತಾನೆ. ಅಂತವ್ನು ಇವತ್ತು ಲಿಸ್ಟ್ ಅಲ್ಲಿ 450, 480 ಮಾರ್ಕ್ಸ್ ಅಲ್ಲಿ 1:1 ಲಿಸ್ಟ್ ಅಲ್ಲಿ ಇದ್ದಾರೆ, ಫೈನಲ್ ಲಿಸ್ಟ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅದಕ್ಕಿಂತ ಇನ್ನು ದೊಡ್ಡ ಭ್ರಷ್ಟಾಚಾರ ಇನ್ನೇನ್ ಬೇಕು ಹೇಳಿ ಸರ್? ಕಣ್ಣು ಮುಂದೆ ನೋಡಿರೋಂತ ಇದು ಎವಿಡೆನ್ಸ್. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಅಲ್ಲಿ ನೀಟ್ ಎಕ್ಸಾಮ್ ವಿಚಾರವಾಗಿ ಅಲ್ಲಿ ಸಹ ಒಂದ್ ಕಡೆ ಹಗರಣ ನಡೆದಿದೆ, ಸೋರಿಕೆ ನಡೆದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ರೆ ನಮ್ಮ ರಾಜ್ಯದಲ್ಲಿ ಈ ತರ ಇದೆಲ್ಲ ಯಾರು ಮಾತಾಡ್ತಾರೆ ಎಂಬುದು ಕಡೆ ಆರೋಪ. 3 ವರ್ಷದಿಂದ ನಾವು ರಾಜ್ಯದಲ್ಲಿ ಹೋರಾಟ ಮಾಡ್ತಿದೀವಿ. ಇವರು ಇವತ್ತು ನೀಟ್ ಬಗ್ಗೆ ಮಾತಾಡ್ತಾ ಇರೋದು ನಮಗೆ ಖುಷಿ ಆಗುತ್ತೆ ಒಂದ್ ಕಡೆ. ಯಾಕಂದ್ರೆ ಸುಮಾರು 2.5 ತಿಂಗಳಾಯ್ತು ನೀಟ್ ಎಕ್ಸಾಮ್ಸ್ ಹಿಂಗಾಗಿ. 2.5 ತಿಂಗಳಿಂದ ಏನು ಮಾತಾಡಿಲ್ಲ. ಇವತ್ತು ಮಾತಾಡ್ತಿದಾರೆ ಅಂತಂದ್ರೆ ಅದು ನಮಗೆ ಖುಷಿ ವಿಚಾರನೆ ಯುವಕರಿಗೆ. ಬಟ್ ಆದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ನಾವು ರಿಕ್ರೂಟ್ಮೆಂಟ್ ಆಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ವಿ. ಒಂದಿನನೂ ಅದ್ರ ಬಗ್ಗೆ ಮಾತಾಡಿಲ್ಲ. ಧಾರವಾಡದಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ಸುಮ್ಮನೆ 1 ಲಕ್ಷ ಜನ ಹುಡುಗರು ಸೇರಿಸಿ ನಾವು ಹೋರಾಟ ಮಾಡಿದ್ವಿ. ಒಂದ್ಸತಿನೂ ಅವ್ರು ಬಂದಿಲ್ಲ. ಇನ್ಕ್ಲೂಡಿಂಗ್ ನಾನು ಹೇಳ್ತೀನಲ್ಲ ಸರ್, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಇರ್ಬೋದು, ಯುವಕರನ್ನ ಎದುರಾಕೊಂಡೋಕ್ ಹೋಗ್ಬೇಡಿ. ಈ ಸಮಸ್ಯೆನ ಇವತ್ತು ಏನು ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇರೋದಲ್ಲ, ನಮ್ ಕರ್ನಾಟಕದಲ್ಲೂ ಸಮಸ್ಯೆ ಇದೆ. ನಮ್ ಕರ್ನಾಟಕದ ಸಮಸ್ಯೆನೂ ಸ್ಪಂದಿಸಿ. ಆ ಯುವಕರ ಭವಿಷ್ಯ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ ದೇಶದಲ್ಲಿ ಮೋರ್ ದೆನ್ 65% ಯುವಕರು ಇರೋದು. ನೀವು ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀರಾ. ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರ. ನೀಟ್ ಬಗ್ಗೆನೂ ಮಾತಾಡಿ. ನೀಟ್ 23 ಜನ ಏನು ಡೆತ್ ಆಗಿದಾರಲ್ಲ ಅವರಿಗೆ ಕಾಂಪನ್ಸೇಷನ್, ಅವರಿಗೆ ಒಂದು ಕೃತಜ್ಞತೆ ಆದ್ರೂ ನಿಮಗಿಲ್ಲ ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ಗೆ, ಸ್ಟೇಟ್ ಅಲ್ಲೂ ಹಂಗೆ ಮಾಡ್ತಿದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ಹಂಗೆ ಆಗ್ತಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ಅಂತ ಹೇಳಿದ್ರು ಸರ್. ನಾವು ಇವಾಗ ಪೊಲೀಸ್ ಸ್ಟೇಷನ್ಗೆ ಪ್ರಿಲಿಮಿನರಿ ಅಂದ್ರೆ ಅವರು ಪ್ರತಿಯೊಬ್ಬರದ್ದು ಇಂಡಿವಿಜುವಲ್ FIR ಮಾಡಿ ಅಂತ ಕೇಳ್ತಾ ಇದೀವಿ ಸರ್ ನಾವು. ಅವ್ರದ್ದು ಎಲ್ಲರೂ ಸೇರಿ ಒಂದ್ FIR ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಆದ್ರೆ ಇಲ್ಲಿ ಸುಮಾರು ಟಾಪರ್ಸ್ ಏನಿಲ್ಲ ಅಂದ್ರೂ 40 ಜನ ಇದಾರೆ. ಅಂದ್ರೆ ಕಲ್ಪ್ರಿಂಟ್ ಯಾರ್ಯಾರು ಮಾರ್ಕ್ಸ್ ಜಾಸ್ತಿ ಇದೆ ಅಂತವ್ರು, ಮತ್ತೆ ಅನುಮಾನ ಇರೋ ಅಂತವ್ರು, ಇವ್ರ ಫ್ರೆಂಡ್ಸ್, ಸ್ನೇಹಿತರು ಎಲ್ಲರೂ ಸುಮಾರು 40 ಜನ ಇದ್ದಾರೆ. ಎಲ್ಲರೂ ಇಂಡಿವಿಜುವಲ್ FIR ಮಾಡೀನಿ ಅಂತಾನೆ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಸರ್. ಸ್ಮಿತಾ ರಂಗನಾಥ್ ಇದೀಗ ಪೊಲೀಸ್ ಠಾಣೆಗೆ ಒಂದು FIR ನೀಡಿದ್ದಾರೆ. ಹೀಗಾಗಿ ಈ ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಹೀಗಾಗಿ ಸರ್ಕಾರ ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಬೇಕು, ಕೆಪಿಎಸ್ ಅನ್ನ ಬಂದ್ ಮಾಡಬೇಕೆಂಬುದು ಮತ್ತೊಂದು ಕಡೆ ಈ ವೆಟರ್ನಿಟಿ ಈ ಒಂದು ನೇಮಕಾತಿ ಮತ್ತೆ ರೀ ಎಕ್ಸಾಮ್ ಆಗಬೇಕೆಂಬುದು ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಸ್ಮಿತಾ ವೀರೇಶ್, ಈಗ ಮತ್ತೊಂದು ವಿಚಾರ ಏನಂತಂದ್ರೆ ಉದ್ಯೋಗ ಇಲ್ಲ ಅಂತ ಹೇಳಿ ಯುವಕರು ರಸ್ತೆಗೆ ಇಳಿತಾ ಇದ್ದಾರೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಆಯಕಟ್ಟಿನ ಜಾಗದಲ್ಲಿರುವಂತಹ ಅಧಿಕಾರಿಗಳು ದುಡ್ಡು ಕೊಟ್ಟರೆ ಮಾತ್ರ ಸರ್ಕಾರಿ ನೌಕರಿ ಅನ್ನೋ ಮಟ್ಟಿಗೆ ಇದ್ದಾರೆ ಅಂತಂದ್ರೆ ಇವರ ಚಳಿ ಬಿಡಿಸುವಂತ ಕೆಲಸ ಆಗ್ಬೇಕಲ್ಲ. ವ್ಯವಸ್ಥೆಯಲ್ಲಿ ಇಂಥ ಕೆಲಸ ಯಾಕೆ ಆಗ್ತಾ ಇಲ್ಲ? ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಆಟೋಮೆಟಿಕ್ಲಿ ಇಲ್ಲಿ ಉದ್ಯೋಗಾಕಾಂಕ್ಷಿಗಳ ಮನಸ್ಸಲ್ಲಿ ಮೂಡುತ್ತೆ. ಅವರಿಗೆ ಉತ್ತರ ಕೊಡೋದಾದ್ರೆ ಸರ್ಕಾರ ಯಾವ ರೀತಿ ಕೊಡಬೇಕು? ಶ್ರೀಪಾದ್ ಪಾಟೀಲ್ ಸುಮಾರು ವರ್ಷಗಳಿಂದ ಈ ಕೆಪಿಎಸ್ಸಿ ವಿಚಾರವಾಗಿ ವಿದ್ಯಾರ್ಥಿಗಳು ಅಭ್ಯರ್ಥಿಗಳ ಕಡೆ ಹೋರಾಟ ಮಾಡಿಕೊಂಡು ಬರ್ತಿದ್ದಾರೆ. ಅವರ ಮನವಿಯನ್ನ ಸರ್ಕಾರ ಸ್ಪಂದಿಸ್ತಿಲ್ಲ. ಯಾಕಂದ್ರೆ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ದೂರು ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಪೋಸ್ಟ್ಗೆ 80 ಲಕ್ಷ, 1 ಕೋಟಿ ಎಲ್ಲ ಒಂದ್ ಕಡೆ ಅಧ್ಯಕ್ಷರು, ಸದಸ್ಯರು ಮತ್ತೆ ಮೀಡಿಯೇಟರ್ಗಳು ತಾಂತಾರೆ ಎಂಬುದು ಒಂದ್ ಕಡೆ ಇದು ಗಂಭೀರ ಪ್ರಕರಣ. ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ನೀವು ದೆಹಲಿಯಲ್ಲಿ ಒಂದ್ ಕಡೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀರಾ, ಒಂದ್ ಕಡೆ ನೀಟ್ ಪರೀಕ್ಷೆ ಸೋರಿಕೆ ಆಗಿದೆ ಎಂಬುದು ದೊಡ್ಡ ಮಟ್ಟದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಒಂದ್ ಕಡೆ ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ಹೊರಾಗ್ತಿದ್ರ. ನಮ್ಮ ರಾಜ್ಯದಲ್ಲಿ, ಅದರಲ್ಲಿ ನಿಮ್ಮ ರಾಜ್ಯದಲ್ಲಿ ಸಹ ಈ ತರ ಕೆಪಿಎಸ್ಸಿಯಲ್ಲಿ ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಒಂದ್ ಕಡೆ KS ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಇದೀಗ ಪಶು ವೈದ್ಯಕೀಯ ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ನೋಡಿ, ಎಲ್ಲ ಇವರೆಲ್ಲ ಡಾಕ್ಟರ್ ಆಗ್ಬೇಕೆಂಬುದು ಕನಸು ಕಂಡಿದ್ರು, ಈಗ ತಣ್ಣೀರೆಡಿಸಿದ್ದಾರೆ. ಹೀಗಾಗಿ ಕೆಪಿಎಸ್ಸಿ ಅನ್ನ ಬಂದ್ ಮಾಡಬೇಕು, ನಮ್ಮ ಈ ಒಂದು ಎಕ್ಸಾಮ್ ಅನ್ನ ರೀ ಎಕ್ಸಾಮ್ ಮಾಡಬೇಕು ಅಂದ್ ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ನೋಡಿ, ಎಲ್ಲ ದೂರು ಕಾಪಿ ಸಹ ಇಟ್ಕೊಂಡು ಒಂದ್ ಕಡೆ ಮನವಿ ಸಹ ಮಾಡ್ಕೊಂಡಿದ್ದಾರೆ. ಈ ಒಂದು ಎಕ್ಸಾಮ್ ಅಲ್ಲಿ ತುಂಬಾ ಭ್ರಷ್ಟಾಚಾರ ನಡೆದಿದೆ. ಹೀಗಾಗಿ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಸ್ಪಂದನ ಮಾಡಿ. ಯಾಕಂದ್ರೆ ತಮಗೆ ಬೇಕಾದವರಿಗೆ ಹುದ್ದೆಯನ್ನು ಕೊಟ್ಟಿದ್ದಾರೆ, ತಮಗೆ ಬೇಕಾದ ಅಭ್ಯರ್ಥಿಗಳನ್ನ ಟಿಟಿಯಲ್ಲಿ ಕರೆದುಕೊಂಡು ಹೋಗಿ ಕ್ವಶನ್ಸ್ ಅನ್ನ ಹೇಳಿದ್ದಾರೆ, ಎಲ್ಲವನ್ನ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಸಹ ಒಂದ್ ಕಡೆ ಒತ್ತಾಯ ಮಾಡಿದ್ದಾರೆ, ಇಲ್ಲಿ ಬಂದು ನೀವು ಹೋರಾಟ ಮಾಡಿ, ಇಲ್ಲಿ ಸಹ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಸುಮಾರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಎಂಬುದು ಒಂದ್ ಕಡೆ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಸರ್ಕಾರ ಏನ್ ಮಾಡುತ್ತೆ ಎಂಬುದು ಕಾದು ನೋಡಬೇಕಾಗತ್ತೆ. ಯಾಕಂದ್ರೆ ಕೆಪಿಎಸ್ಸಿ ಏನೇ ಮಾಡಿದ್ರು ಸರ್ಕಾರ ಕಣ್ಣು ಮುಚ್ಚಿ ಕೊಡ್ತಿದೆ. ಮಾಜಿ ಈಗ ಅಧ್ಯಕ್ಷರನ್ನಾಗ ಈಗ ಅಮಾನತು ಮಾಡಿದ್ದಾರೆ, ಬಟ್ ಯಾವುದೇ ಬದಲಾವಣೆ ಆಗ್ತಿಲ್ಲ ಎಂಬುದು ಈಗ ಅಭ್ಯರ್ಥಿಗಳು ಹೇಳ್ತಿದ್ದಾರೆ. ಶ್ರೀಪಾದ್ ಪಾಟೀಲ್, ಓಕೆ, ಒಂದೇ ನಿಮಿಷ ವೀರೇಶ್ ಸಂಪರ್ಕದಲ್ಲಿ.
ನೋಡಿ, ಈ ರೀತಿಯ ವ್ಯವಸ್ಥೆ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂತರಾಜ್ ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡ್ತಾ ಇದ್ದನ್ನ ನೀವು ಗಮನಿಸಿದ್ರಿ. ನಾವು ಮೆರಿಟ್ ಮೇಲೆ ಪರೀಕ್ಷೆ ಪಾಸ್ ಆಗಿ ಆಯ್ಕೆ ಆದರೂ ಕೂಡ ಆ ಲಿಸ್ಟ್ ಅನ್ನ ಬಿಡುಗಡೆ ಮಾಡಬೇಕು ಅಂತಂದ್ರೆ ದುಡ್ಡು ಕೇಳ್ತಾ ಇದ್ದಾರೆ. ಇದು ಯಾವ ಲೆಕ್ಕ? ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ನೇರ ಪ್ರಶ್ನೆಯನ್ನ ಮಾಡುವಂತಹ ಕೆಲಸ ಆಗ್ತಾ ಇದೆ. ವಿಧಾನಸೌಧ ಠಾಣೆಯ ಮುಂದೆ ವೆಟರ್ನರಿ ಡಾಕ್ಟರ್ಸ್ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 342 ಪ್ಲಸ್ 58 ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ಕೆಪಿಎಸ್ಸಿಯಲ್ಲಿ. ಇದಕ್ಕಾಗಿ ಮಧ್ಯವರ್ತಿಗಳು ಡೀಲಿಂಗ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈ ವಿಡಿಯೋದಿಂದ. ಹೆಚ್ಚಾಗಿ ಶ್ರೀಪಾದ್, ಕೆಪಿಎಸ್ಸಿಯಲ್ಲಿ ಇದು ಮೊದಲ ಬಾರಿಯಲ್ಲ ಅಕ್ರಮ ಭ್ರಷ್ಟಾಚಾರ ಆರೋಪ ಬರ್ತಾ ಇರೋದು. ಪದೇ ಪದೇ ಇಂತಹ ಆರೋಪಗಳನ್ನ ಉದ್ಯೋಗ ಆಕಾಂಕ್ಷಿಗಳು ಮಾಡ್ತಲೇ ಇದ್ದಾರೆ. ಈಗ ಕೇಂದ್ರದಲ್ಲಿರೋ ಬಿಜೆಪಿ ಕೇಳ್ತಿರೋದೇನು? ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ, ಉದ್ಯೋಗದ ವಿಚಾರದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ. ಚರ್ಚೆ ಮಾಡಬೇಕು. ಇಂಥ ಅಕ್ರಮಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಎಲ್ಲಾ ಪಕ್ಷಗಳು ಕೂತು ಕೆಲವೊಂದಷ್ಟು ನಿರ್ಧಾರಗಳನ್ನ ಕೈಗೊಳ್ಳಬೇಕು, ಕಾನೂನಾತ್ಮಕ ಬದಲಾವಣೆಗಳನ್ನ ತರಬೇಕು. ಆದ್ರೆ ಅದನ್ನು ಬಿಟ್ಟು ಕೇವಲ ರಾಜೀನಾಮೆ ಅನ್ನೋ ಪ್ರಶ್ನೆ ಕೇಳ್ತಾ ಇರುವ ವಿರೋಧ ಪಕ್ಷಗಳ ಈ ಧಾಟಿ ಸರಿನಾ? ಇದನ್ನೇ ಅಲ್ವಾ ಬಿಜೆಪಿ ಕೇಂದ್ರದಲ್ಲಿ ಕೇಳ್ತಾ ಇರೋದು ಪ್ರಶ್ನೆ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ. ಕೆಪಿಎಸ್ಸಿ ನೇರವಾಗಿ ಅಲ್ಲದೆ ಹೋದ್ರೂ ಕೂಡ ಸರ್ಕಾರ ಒಂದು ಹಂತಕ್ಕೆ ಕೆಪಿಎಸ್ಸಿಯಲ್ಲಿ ಆಗಿರುವ ಡ್ಯಾಮೇಜ್ಗಳನ್ನ ರಿಪೇರ್ ಮಾಡೋ ಜವಾಬ್ದಾರಿಯನ್ನ ಇಲ್ಲಿನ ರಾಜ್ಯ ಸರ್ಕಾರ ಕೂಡ ಹೊತ್ತಿರುತ್ತೆ. ಹೀಗಿರುವಾಗ ಇಲ್ಲಿನ ರಾಜ್ಯ ಸರ್ಕಾರ ಇಂಥ ವಿಚಾರದಲ್ಲಿ, ಅದರಲ್ಲೂ ಪದೇ ಪದೇ ಕೆಪಿಎಸ್ಸಿಯಲ್ಲಿ ಕೇಳಕ್ ಸಿಗ್ತಾ ಇರುವ ಇಂಥ ಗಂಭೀರ ಆರೋಪಗಳ ವಿಚಾರದಲ್ಲಿ ಎಷ್ಟು ಉತ್ತರದಾಯಿಯಾಗಿ ಉಳಿದಿದೆ, ಎಷ್ಟು ಜವಾಬ್ದಾರಿಯನ್ನ ಪ್ರದರ್ಶನ ಮಾಡ್ತಾ ಇದೆ, ಇಲ್ಲೆಷ್ಟು ರಾಜೀನಾಮೆಗಳಾಗ್ತಾ ಇದೆ? ಈ ಪ್ರಶ್ನೆ ಸಹಜವಾಗಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿರುವ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರ ಆಗಬಹುದು. ಕೇಂದ್ರ ಮಟ್ಟದಲ್ಲೂ ಕೂಡ ಇದು ಬಿಜೆಪಿಗೆ ಅಸ್ತ್ರವಾಗಿ ಬಳಕೆ ಆಗಬಹುದು ಮುಂದಿನ ದಿನಗಳಲ್ಲಿ. ಇದರ ಜೊತೆಗೆ ಇದೇ ನೀಟ್ ಪರೀಕ್ಷೆ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಯಲ್ಲಿ ಜಂತರ ಮಂತರಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ, ಇಲ್ಲಿ ವ್ಯವಸ್ಥೆಯ ಬಗ್ಗೆ ಸ್ವಲ್ಪ ಗಮನ ಹರಿಸಿ.